ಯಾವ ವ್ಯಕ್ತಿ ಕೂಡ ಹುಟ್ಟಾನೆ ಕೆಟ್ಟವರಾಗಿ ಹುಟ್ಟೋದಿಲ್ಲ ಅಲ್ವಾ. ಆ ವ್ಯಕ್ತಿಯಲ್ಲಾಗೋ ಬದಲಾವಣೆಗಳು ಆತನ ಮನಸ್ಥಿತಿಗೆ ತಕ್ಕ ಹಾಗಿರುತ್ತೆ. ಆತ ಒಂಟಿಯಾಗಿದ್ದರೆ ಒಂಟಿಯಾಗಿ ಬೆಳಿತಾನೆ, ಜನಗಳ ಜೊತೆ ಇದ್ದರೆ ಇನ್ಸ್ಪೈರ್ ಆಗಾದರೂ ಸರಿ ಅವನು ಒಳ್ಳೆಯವನಾಗಿ ಬದಲಾಗ್ತಾನೆ. ಒಳ್ಳೆಯ ಆಲೋಚನೆಗಳನ್ನ ಇಟ್ಕೋಬೇಕು ಅಂತೇನಿಲ್ಲ ಅಲ್ಲ. ಹುಟ್ಟಿದ ತಕ್ಷಣ ಮಗು ಮಾತಾಡೋಕ್ಕಾಗಲ್ಲ ಅಲ್ವ. ಹಾಗೆ ಒಬ್ಬ ವ್ಯಕ್ತಿ ಕೆಟ್ಟವನು ಅಂದ ತಕ್ಷಣ ಅವನಿಂದ ದೂರ ಇರೋದು ತಪ್ಪು. ಆತನನ್ನು ಬದಲಾಯಿಸೋದಕ್ಕೆ ನೋಡಬೇಕೆ ಹೊರತು ಆತ ವ್ಯಕ್ತಿಯಿಂದ ದೂರ ಇರೋದು ತಪ್ಪು. ಎಲ್ಲರೂ ಕೆಟ್ಟವರಾಗಿರೋದಿಲ್ಲ, ಹುಟ್ಟಾನೆ. ಅವರು ಎದುರಿಸಿರೋ ಪರಿಸ್ಥಿತಿಗಳು, ಅವ್ರು ಬೆಳೆದಿರೋ ವಾತಾವರಣಗಳು, ಅವರಿರೋಂಥ ಸಂದರ್ಭಗಳು, ಆ ಸಮಯ ಅವರನ್ನು ಕೆಟ್ಟವರಾಗಿ ಮಾಡಿಸಿರುತ್ತೆ ಹೊರತು ಅವರು ಹುಟ್ಟಾನೆ ಕೆಟ್ಟವರಾಗಿರೋದಿಲ್ಲ. ನೀವು ದೇವರು ಹುಟ್ಟ ತಕ್ಷಣ ಎಲ್ಲರೂ ಕೆಟ್ಟವರಾಗಿ ಮಾಡಿಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಹೇಗಿರ್ತಿರ್ಲಿಲ್ಲ ಅಲ್ಲ, ಪ್ರಪಂಚ ಹಾಳಾಗ್ತಿತ್ತು. ಸೊ ಒಬ್ಬ ವ್ಯಕ್ತಿಯಲ್ಲಿ ನೀವು ಕೆಟ್ಟಗಳನ್ನು ಕಂಡಿದ ತಕ್ಷಣ ಅವರಿಂದ ದೂರ ಇರಬಾರ್ದು. ಅವ್ರನ್ನ ಬದಲಾಯಿಸೋ ಪ್ರಯತ್ನ ಮಾಡಿ. ಬದಲಾವಣೆ ಜಗದ ನಿಯಮ. ಇದು ಮಾಡಿ ಲೈಫ್ ಚೆನ್ನಾಗಿರುತ್ತೆ.